ಬಡ್ಜೆಟ್ ಅಲ್ಲಿ ಹೇಳ್ಬೋದಾಯ್ತಲ್ಲ. ಈ ಸಿದ್ದರಾಮಯ್ಯ ಬಂದ ಮೇಲೆ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಆಗಸ್ಟ್ ಅಲ್ಲಿ ಒಂದ್ಸರಿ ಏರಿಕೆ ಮಾಡಿದ್ರು, 23 ಜೂನ್ 24ರಲ್ಲಿ ಅವಾಗ 2 ರೂಪಾಯಿ ಏರಿಕೆ ಮಾಡಿದ್ರು. ಮಾರ್ಚ್ ಈಗ 4 ರೂಪಾಯಿ ಏರಿಕೆ, ಒಟ್ಟು 9 ರೂಪಾಯಿ ಏರಿಕೆ. ಈ ಮನೆ ಆಳ ಕಾಂಗ್ರೆಸ್ ಅವರು ಮನೆ ಆಳ ಕೆಲಸ, ಇದನ್ನೇ ಮನೆ ಆಳ ಕೆಲಸ ಅಂತ ಹೇಳೋದು. ಮೊದಲು ಏರಿಕೆ ಮಾಡಿದಾಗ ಏನ್ ಹೇಳಿದ್ರು, ರೈತರ ಸಂಕಷ್ಟ ನೋಡಕ್ಕಾಗಲ್ಲ, ಕಣ್ಣೀರ್ ಬರ್ತೈತೆ ಅಂದ್ರು. ದುಡ್ಡೆಲ್ಲ ಎಲ್ಲಿಗೋಯ್ತು? ಇವ್ರ ಜೋಬ್ಗೆ ಹೊರಟಾಯ್ತು. ರೈತರಿಗೆ ಎಲ್ಲಿ ದುಡ್ಡು ಕೊಟ್ಟರು ಅವರು? ಒಂದು ನಯಾ ಪೈಸನೂ ರೈತರು ಕೊಡ್ಲಿಲ್ಲ. ಮತ್ತೆ ಅದೇ 2 ರೂಪಾಯಿ ಮತ್ತೆ ಏರಿಕೆ, ಮತ್ತೆ ರೈತರಿಗೆ ನಾಮ, ಮತ್ತೆ ಈಗ 4 ರೂಪಾಯಿ ಏರಿಕೆ. ರೈತರಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಅಲ್ಲ ರೀ, ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ ಹುಟ್ಟಿದಿರಿ ಅಂತ ಹೇಳಿದ್ರೆ ನೀವು ತೆರಿಗೆ ಹಾಕಿ ಹಾಲಿನ ದರ ಜಾಸ್ತಿ ಮಾಡಿ ನೀವು ಕೊಡಿ. ಸರ್ಕಾರ ಪಾಪರ್ ಆಗಿಲ್ಲ ಅಂತ ನೀವೇ ಹೇಳ್ತೀರಾ. ನಾವು ಪಾಪರ್ ಅಂದ್ರೆ ಇಲ್ಲ ಇಲ್ಲ ಅಂತೀರಾ, ಮತ್ತೆ ತೆರಿಗೆ ಯಾಕೆ ಹಾಕ್ತೀರಾ? ಪಾಪರ್ ಆಗಿಲ್ಲ ಅಂದ್ರೆ ತೆರಿಗೆ ವೈ? ನೀವು ಕೇಳ್ಬೋದು, ಹಾಗಾದ್ರೆ ಹಿಂದೆ ನಿಮ್ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಹಾಕಿದ್ರ? ಇಲ್ಲ, ಹಾಕಿಲ್ಲ. ನಾವು ತೆರಿಗೆ ಹಾಕಿಲ್ಲ. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ಹಿಂದೆ 3 ವರ್ಷ ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ಹಿಂದೆ 2010ರಲ್ಲೂ ಏರಿಕೆ ಮಾಡಿರೋದನ್ನ ಹೇಳ್ತಾವ್ರೆ, ಯಾವ್ದು ಓಬಿರಾಯಿನ್ ಕಾಲದ್ದು. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು, ನೀರಿನ ದರ ಏರಿಕೆ ಮಾಡಿಲ್ಲ. ಇದು ಒಂಥರ ಏರಿಕೆಯ ಫೆಸ್ಟಿವಲ್. ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಹೊಸತಡ್ಕು ಅಂತಾರೆ ನಮ್ಮಲ್ಲಿ. ಹೊಸ ವರ್ಷ ಹೊಸತಡ್ಕು, ಎರಡಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಒಂದಿನ ಸ್ವೀಟ್ ಮಾಡ್ತೀರಿ, ಅದಕ್ಕೆ ಹಾಲು ಒಂದಿನ ಸ್ವೀಟ್ ಮಾಡೋದು ನಮ್ಮಲ್ಲಿ. ಯುಗಾದಿ ಹಬ್ಬಕ್ಕೆ ಒಂದಿನ ಸ್ವೀಟು, ಅದಕ್ಕೆ ಹಾಲಿನ ಬೆಲೆ ಜಾಸ್ತಿ ಮಾಡಿದಿರಿ. ಇನ್ನೊಂದಿನ ಹೊಸತಡ್ಕು, ಅದಕ್ಕೆ ಶಾಕ್ ಹೊಡಿಬೇಕಲ್ಲ, ಅದೆಲ್ಲ ನಾನ್ ವೆಜ್. ವೆಜ್ಜು ನಾನ್ ವೆಜ್, ಅದಕ್ಕೆ ಕರೆಂಟು ಶಾಕ್ ಹೊಡೆದಿದ್ದಾರೆ ಅಷ್ಟೇ. 2 ಹಬ್ಬಕ್ಕೂ ನಮಗೆ ಈ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದ ಶಾಕ್ ಟ್ರೀಟ್ಮೆಂಟ್ ಅಂತಾರಲ್ಲ, ಈ ಶಾಕ್ ಟ್ರೀಟ್ಮೆಂಟ್ ಇದು. ಈ ಸರ್ಕಾರದ ಶಾಕ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವತ್ತು. ಸಿದ್ದರಾಮಯ್ಯನವರು ಈ ಬಡ್ಜೆಟ್ ಅನ್ನ ಇಲ್ಲಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ನಾನೇನ್ ಕಡಿಮೆ ಅಂತ ಈ ಮಾರಿ ಹಬ್ಬದ ಸೆಕೆಂಡ್ ಫೇಸ್, ಅದು ಸೆಕೆಂಡ್ ಫೇಸ್ಗೆ ಆಗ್ಲೇ ನೀವ್ ಏನಾನ ಅಂದ್ಕೊಳ್ಳಿ, ನಾನ್ ನೀರಿನ ದರ ಏರ್ಸೋನೆ ಅಂತಾನೆ ಹಿಂಗೆ ಹೇಳಿದ್ದಾರೆ. ಇದೇ ಡೈಲಾಗ್ ಹೊಡಿದ್ದಾರೆ. ಮಾಧ್ಯಮದಲ್ಲಿ ನನ್ನ ವಿರುದ್ಧ ಬರೀತೀರಾ, ಬರ್ಕೊಳ್ರಿ, ಬಿಜೆಪಿಯವರು ಕೂಗಾಡ್ತಾರೆ, ಕೂಗಾಡ್ಕೊಳ್ಳಿ, ನಾನಂತೂ ನೀರಿನ ದರ ಏರಿಕೆ ಮಾಡೋದು ಅಂತ ಅವ್ರದ್ದು ಡಿಕ್ಲೇರ್ ಆಗಿದೆ. ಬೆಳಗಾವಿ ಅಧಿವೇಶನದಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು. ಅದು ಬಾಗಲಿಗೆ ಮಾರಿ ಇದು ದೇವ ಬಂದು ನಿಂತ್ಕೊಂತೈತಲ್ಲ, ಅದು ಬಾಗಲಲ್ಲಿ ದೇವ ಬಂದು ನಿಂತ್ಕೊಂಡೈತೆ. ಅದನ್ನು ಯಾವಾಗ ಏರಿಕೆ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಇವರೆಲ್ಲ ಅಡ್ವರ್ಟೈಸ್ಮೆಂಟ್, ನಂದಿನಿ ಅಡ್ವರ್ಟೈಸ್ಮೆಂಟ್ಗಳು ಕೊಡಕ್ಕೆ ಐ ಲವ್ ಯು ನಂದಿನಿ, ಐ ಲವ್ ಯು ನಂದಿನಿ ಅಂತ ಕೊಡ್ತಾ ಇದ್ರು ಅಡ್ವರ್ಟೈಸ್ಮೆಂಟ್. ಈಗ ಐ ಹೇಟ್ ನಂದಿನಿ ಅಂತ ಕೊಡ್ತಾರ ಇವರು. ಆಮೇಲೆ ಸಚಿವರು, ಕೋಆಪರೇಟಿವ್ ಸಚಿವರು ಹೇಳಿದ್ದಾರೆ, ಹಿಂದೆ ಈಶ್ವರಪ್ಪನವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ರು. ಈಗ ಏನು ಸಚಿವರು ಹೇಳಿದ್ದಾರೆ, ನೋಟ್ ಏನು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದೀರಾ ಅಂತ. ಅಂದ್ರೆ ದುರಾಂಕಾರದ ಪರಮಾವಧಿ ಈ ಸರ್ಕಾರದ ದುರಾಂಕಾರದ ಪದ. ಹಂಗಾರೆ ಜನ ಏನ್ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದಾರಾ? ಜನ ಏನಾನ ನೋಟ್ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದಾರಾ? ನೀವು ನಾವ್ ಇಟ್ಕೊಂಡಿಲ್ಲ ಅಂದ್ಮೇಲೆ ಜನ ಇವಾಗ ಟ್ಯಾಕ್ಸ್ ಕೊಡ್ಬೇಕಲ್ಲ. ಅಂದ್ರೆ ಸರ್ಕಾರದಲ್ಲಿ ನೋಟ್ ಪ್ರಿಂಟಿಂಗ್ ಮಿಷನ್ ಇಲ್ಲ, ಜನಗಳ ಹತ್ರ ನೋಟ್ ಪ್ರಿಂಟಿಂಗ್ ಮಿಷನ್ ಇದೆ. ಅದಕ್ಕೆ ಪ್ರಿಂಟ್ ಮಾಡಿ 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 ಕೊಡಿ, ಟ್ಯಾಕ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದಾರ. ಇದು ನಾಚಿಕೆಗೇಡಿನ ಒಂದು ಪರಮಾವಧಿ ಈ ಸರ್ಕಾರದಲ್ಲಿ. ಮತದಾರರಿಗೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ
ಏನ್ ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ನೋಡ್ಬೇಕು ಇವ್ರದ್ದು. ಏನ್ ಜನ ನಮ್ಮ ದೇವರು, ಜನನೇ ನಮ್ಮ ದೇವರು. ಬಿಜೆಪಿಯವರು ಜನನ ಸರಿಯಾಗಿ ನೋಡ್ಕೊಂಡಿಲ್ಲ. ಜನನೇ ಜನಾರ್ದನ. ಅವ್ರ ಕಾಲಲ್ಲಿ ತೋರಿಸಿದ್ನ ನಾವು ಕೈಯಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ಕಾಲಲ್ಲಿ ತೋರಿಸ ಅವ್ರ ಭಾಷಣದಲ್ಲಿ ಕಾಕಾ ಪಾಟೀಲ್ ಫ್ರೀ, ಮಹದೇವಪ್ಪ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ. ಏನ್ ಜನ ಖುಷಿಯೋ ಖುಷಿ. ಈಗ ನಿನ್ನ ಹೆಂಡತಿಗೂ ಟ್ಯಾಕ್ಸು, ನನ್ನ ಹೆಂಡತಿಗೂ ಟ್ಯಾಕ್ಸು, ನಿನ್ನ ಹೆಂಡತಿಗೂ ಟ್ಯಾಕ್ಸು, ನನ್ನ ಹೆಂಡತಿಗೂ ಟ್ಯಾಕ್ಸು. ಈ ತೆರಿಗೆ ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಒಂದೇ ಒಂದು ಯಾವುದು ಡ್ಯಾಮ್ ಅನ್ನ ಕಟ್ಟಿಲ್ಲ, ಡ್ಯಾಮ್ ಅನ್ನ ಎತ್ತರಿಸೂ ಇಲ್ಲ. ಕೋರ್ಟ್ ಆದೇಶಗಳು ಬಂದು ಎತ್ತರಿಸಬಹುದು ಅಂತ ಅನುಮತಿ ಕೊಟ್ಟರು ಕೋರ್ಟ್ ಎತ್ತರಿಸಿಲ್ಲ. ನಾವು ಯಾವುದನ್ನು ಕೂಡ ಮೇಕೆದಾಟು ಅಂತೂ ಮೇಕೆ ದಾಟ್ತಾವೆ ಹೊರತು ಕಸಾಯಿ ಖಾನೆಗಳಲ್ಲಿ ಮೇಕೆ ದಾಟ್ತಾ ಇರಬಹುದು, ದಾಟಿ ಪಾಪ ಪ್ರಾಣವತ ಇದ್ದವರು. ಇವರಂತೂ ಮೇಕೆ ದಾಟು ಇಲ್ಲ. ಮೊನ್ನೆ ಹೋಗಿ ಏನ್ ಅಪ್ಕೊಂಡಿದ್ದೆ ತಮಿಳುನಾಡಲ್ಲಿ ಹೋಗಿ ಅಪ್ಪುಗೆ, ಇವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಆ ಅಪ್ಪುಗೆಯಲ್ಲಿ ಕೇಳ್ಬೋದಾಯ್ತಲ್ಲ, ಏನಪ್ಪ ನಮ್ಮ ಮೇಕೆದಾಟಿಗೆ ಯಾಕೆ ತೊಂದರೆ ಕೊಡ್ತೀಯಾ, ನಿಮ್ ನೀರ್ ಏನೈತೆ ನಾವು ಬಿಡ್ತೀರಿ, ನಿಮ್ ನೀರ್ಗೆ ಸಮಸ್ಯೆ ಮಾಡಲ್ಲ, ನಿಮ್ಗೆ ಟ್ರಿಬ್ಯುನಲ್ ಅಲ್ಲಿ ಎಷ್ಟು TMC ಅಲಾಟ್ ಆಗಿದೆ ಅದನ್ನ ನಾವು ಕೊಡ್ತೀರಿ ಅಂತ ಆಲಿಂಗನ ಮಾಡುವಾಗ ಹೇಳ್ಬೋದಾಯ್ತಲ್ಲ. ಒಂದು ಮಾತಾಡಿಲ್ಲ. ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದಿದ್ರೆ, ಮೇಕೆದಾಟು ಕಾಳಜಿ ಇದ್ದಿದ್ರೆ ಅವ್ರು ಹೇಳ್ಬೋದಾಯ್ತು. ಇವತ್ತು ಆ ಪವರ್ ಪ್ರಾಬ್ಲಮೇ ನಮ್ಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಚೀಪಲ್ಲಿ ಪವರ್ ಸಿಗೋದು ನಮ್ಗೆ ಜಲವಿದ್ಯುತ್ ಇದರಲ್ಲಿ ಚೀಪ್ ಅಂದ್ರೆ ಜಲವಿದ್ಯುತ್ತೇ ನಮಗೆ. ಒಂದು ಮಾತಾಡಿಲ್ಲ ನೀವು ಅಲ್ಲೋಗಿ.